8 ಜನ ನಾಯಕಿಯರು ಅನ್ನೋ ವಿಷಯ ಇದೆಯಲ್ಲ, ಅದಂತೂ ಫಸ್ಟ್ ಯಾರು ಕೇಳಿದ್ರು, ಈಗ ನಾವು ಮೀಡಿಯಾದವ್ರು ಕೇಳಿದ್ರು 8 ಜನ ಹೀರೋಯಿನ್ಸಾ, 8 ಜನ ಹೀರೋಯಿನ್ಸ್. ಒಂದು ನಮಗೆ ಗೊತ್ತು, ಒಂದು ನಾವು ಏನಾದರೂ ಒಂದು ಫ್ರೆಶ್ ಕಾಂಬಿನೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆಡಿಯನ್ಸು. ಗಣೇಶ್ ಸರ್ ಸಿನಿಮಾ ಅಂತ ತಕ್ಷಣ ಈ ಸಿನಿಮಾದಲ್ಲಿ ಯಾರು ಇರ್ತಾರೆ ಹೀರೋಯಿನು? ಅದು ನನ್ನ ಐಡಿಯಾ ಅಲ್ಲ, ಅದು ಡೈರೆಕ್ಟರ್ ಐಡಿಯಾ. ಸರ್ 8 ಜನ ಹುಡುಗಿರು ಸರ್ ಅಂತ. ಫಸ್ಟ್ ರಿಯಾಕ್ಷನ್ ಏನಿತ್ತು ನಿಮ್ದು? ನನಗೆ 8 ಜನ ಅಷ್ಟಕನ್ಯರು ಹೌ ವಿಲ್ ಹ್ಯಾಂಡಲ್ ಅಂತ. ಒಬ್ರು ಇಬ್ರು ಹೀರೋಯಿನ್ ಇದ್ರೆ ಹ್ಯಾಂಡಲ್ ಮಾಡೋದು ಕಷ್ಟ. ಆ್ಯಂಡ್ ನೀವು ಹೀರೋಯಿನ್ಸ್ ಬಿಡಿ, 8 ಜನ ಹೆಣ್ಮಕ್ಳನ್ನ ಒಬ್ಬ ಹೀರೋ ಜೊತೆ ಡ್ಯಾನ್ಸ್ ಆಡಿಸ್ತೀನಿ ಅಂದ್ರೆ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಯಾರಿಗೆ ಪ್ರಿಫರೆನ್ಸ್ ಕೊಡ್ತೀರಾ? ಹೌದು, ಎಲ್ರಿಗೂ ಪ್ರಿಫರೆನ್ಸ್ ಕೊಡ್ಬೇಕಾಗುತ್ತೆ. ಮೆಚ್ಯೂರ್ಡ್ ಕೊರಿಯೋಗ್ರಾಫರ್ ಯಾರು ಅಂತ ಹೇಳಿದಾಗ ಅವ್ರು ಹೇಳೋದು ಸರ್ ರಾಜು ಸುಂದರಂ ಸರ್ನ ಕರಿತೀನಿ ಅಂತ. ಸೊ ಅದನ್ನ ರಾಜು ಸುಂದರಂ ಸರ್ ಕೊರಿಯೋಗ್ರಾಫ್ ಮಾಡೋದು. ಮೈ ಮ್ಯಾರೇಜ್ ಇಸ್ ಫಿಕ್ಸ್, ಐ ಆಮ್ ರೆಡಿ ಟು ಟೇಕ್ ರಿಸ್ಕ್. ಏನ್ ಆ ಲೈನಿಗೆ ಕರೆಕ್ಟ್ ಇದೆ ಅದು. ಎಷ್ಟು ಚೆನ್ನಾಗಿ ಖುಷಿ ಕೊಡ್ತು ಆ ಶೂಟಿಂಗ್ ಅಂದ್ರೆ. ನಾವೊಂದು 600-700 ಜನ, 500 ಜನ, 800 ಜನ ಒಂದೊಂದು ದಿನ, 5 ದಿನ 4-5 ದಿನ ಶೂಟಿಂಗ್. ಆಮೇಲೆ ಎಲ್ಲ ಸೆಲೆಬ್ರೇಷನ್ ವಾತಾವರಣ ಬೇಕಲ್ಲ, ಸೊ ಸೆಲೆಬ್ರೇಷನ್ ವಾತಾವರಣ ಕ್ರಿಯೇಟ್ ಮಾಡಿ. ಎಲ್ಲ ಮದುವೆ ಕಾಸ್ಟ್ಯೂಮ್ ಎಷ್ಟು ಚೆನ್ನಾಗಿತ್ತು ಸೆಲೆಬ್ರೇಷನ್ ಅಂದ್ರೆ ಅಷ್ಟು ಚೆನ್ನಾಗಿದೆ. ದಟ್ ಇಸ್ ಸೀನ್ ಆನ್ ಸ್ಕ್ರೀನ್. ಹೌದು, ಅಲ್ಟಿಮೇಟ್ ನೀವು 8 ಹೀರೋಯಿನ್ ಅಲ್ಲ 80 ಜನ ಹೀರೋಯಿನ್ ಹಾಕಿದ್ರು ಆಡಿಯನ್ಸ್ಗೆ ಇಷ್ಟ ಆಗಬೇಕು, ಸಾಂಗ್ ಚೆನ್ನಾಗಿ ಅನಿಸ್ಬೇಕು. ಆ ಥರದಲ್ಲಿ ಚೆನ್ನಾಗಿ ಕನ್ವಿನ್ಸ್ ಮಾಡಿ ಮಾಡಿಸೋದಿದೆಯಲ್ಲ, ಅಂದರೆ ಇಡೀ ಆರ್ಟಿಸ್ಟ್ಗಳನ್ನ, ನಾಟ್ ಓನ್ಲಿ ಈ ಸಾಂಗ್, ಇಡೀ ಅಂದರೆ ನಿಮ್ಗೆ 100-120 ಜನ ಇದೀವಿ ಆರ್ಟಿಸ್ಟ್ ನಾವು. ಆಯಾ ಕ್ಯಾರೆಕ್ಟರ್ನ ಪ್ರತಿಯೊಬ್ಬರಿಗೂ ಹೇಳಿ, ದೊಡ್ಡ ಫ್ಯಾಮಿಲಿ, ದೊಡ್ಡ ಶ್ರೀಮಂತ, ಅದೆಲ್ಲ ಕ್ಯಾಪ್ಚರ್. ನಾಟ್ ಓನ್ಲಿ ಸಾಂಗ್ ಬಿಡಿ, ಒಂದು ಸಾಂಗಲ್ಲಿ ಗೆಸ್ಟ್ ಅಪಿಯರೆನ್ಸ್ ಬರ್ತಾರೆ, ಹೋಗ್ತಾರೆ, ಹೊಸಬ್ರು ಇರ್ತಾರೆ ಒಂದಷ್ಟು ಜನ. ನೋಡಿ ಆ ಸಾಂಗಲ್ಲಿ ಅಪೂರ್ವ ಮಾಡಿದ್ದಾರೆ. ಅಂದರೆ ಒಂದು ಪ್ರೀತಿಗೋಸ್ಕರ, ಒಂದು ಡೈರೆಕ್ಟರ್ಗೋಸ್ಕರ ಬಂದಿರ್ತಾರೆ. ಸೊ ಆ ಥರದಲ್ಲಿ ಎಲ್ರಿಗೂ ಅವ್ರದ್ದೇ ಆದ ಒಂದು ಪ್ರಾಮಿನೆನ್ಸ್ ಕೊಡ್ಬೇಕಾಗುತ್ತಲ್ಲ, ಸೊ ಅದನ್ನ ಮಾಡಿದ್ದೀವಿ. ಅದು ಸಾಂಗಲ್ಲಿ. ಬಟ್ ಇಡೀ ಸಿನಿಮಾ 120 ಜನ ಇದಾರಲ್ಲ ನಿಮ್ಗೆ. ಆ 120 ಜನದಲ್ಲೂ ತುಂಬಾ ಪ್ರಾಮಿನೆಂಟ್ ಫೇಸಸ್ ಕಾಣುತ್ತೆ. ಚಿಕ್ಕ ಕ್ಯಾರೆಕ್ಟರ್ಗೂ ಕೂಡ ಏನೋ ಗೊತ್ತಿರೋ ಫೇಸೇ ಬೇಕು, ಒಳ್ಳೆ ಆರ್ಟಿಸ್ಟೇ ಬೇಕು. ಏನಾಗುತ್ತೆ ನಿಮಗೆ, ಗೊತ್ತಿರೋ ಫೇಸು ಒಳ್ಳೆ ಆರ್ಟಿಸ್ಟ್ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ನ ಚೆನ್ನಾಗಿರೋರು ಮಾಡಿದ್ರೆ ಆ ಕಡೆಯಿಂದ ಏನೋ ಇನ್ಪುಟ್ಸ್ ಬರುತ್ತೆ. ಕರೆಕ್ಟ್, ಇನ್ನು ಲಿಫ್ಟ್ ಆಗುತ್ತೆ. ಸೀನ್ ತುಂಬಾ ಚೆನ್ನಾಗಿ ಆಗ್ಬಿಡುತ್ತೆ ಸೀನ್. ಆ ಥರದಲ್ಲಿ ವರ್ಕ್ ಮಾಡಿದ್ದೀವಿ.